ನಾವು ದಿನಕ್ಕೆ 10 ಬಾರಿ ಫೋನ್ ಪೇ ಗೂಗಲ್ ಪೇ ಮಾಡ್ತಾ ಇರ್ತೀವಿ ಅಲ್ವಾ? ಟೀ ಕುಡಿಯೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ವಸ್ತುಗಳನ್ನು ಪರ್ಚೇಸ್ ಮಾಡೋವರೆಗೂ UPI ಅನ್ನೋದು ಈಗ ನಮ್ಮ ಲೈಫ್ನ ಭಾಗ ಆಗಿಬಿಟ್ಟಿದೆ. ಆದರೆ ನೆನಪಿಡಿ, UPI ಯೂಸ್ ಮಾಡೋದು ಎಷ್ಟು ಸುಲಭನೋ ಅಷ್ಟೇ ರಿಸ್ಕ್ ಕೂಡ ಇದರಲ್ಲಿದೆ. ನೀವು ಮಾಡುವಂಥ ಒಂದು ಸಣ್ಣ ತಪ್ಪು ಟ್ರಾನ್ಸಾಕ್ಷನ್ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡ್ಬೋದು. ಅಷ್ಟೇ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಅಥವಾ GST ಡಿಪಾರ್ಟ್ಮೆಂಟ್ನಿಂದ ನೋಟಿಸ್ ಬರೋ ಹಾಗೆ ಮಾಡ್ಬೋದು. ಹೌದು, 2026ರಲ್ಲಿ UPI ಲಿಮಿಟ್ಗಳು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಹಾಗಿದ್ರೆ ನಾವು 2026ರ ಹೊಸ UPI ಲಿಮಿಟ್ಸ್ ಏನು, UPI ಮೂಲಕ ಒಂದು ದಿನಕ್ಕೆ ಎಷ್ಟು ಹಣ ಕಳಿಸ್ಬೋದು, ಈ ಮಿತಿಗಳ ಒಳಗೆ ಇದ್ಕೊಂಡು ಟ್ರಾನ್ಸಾಕ್ಷನ್ ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಇದು ನಿಮ್ಮ ಕಷ್ಟಪಟ್ಟ ದುಡಿಮೆಯ ಹಣದ ವಿಚಾರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಎಸ್, ಏಪ್ರಿಲ್ 1ರಿಂದ ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಜಾರಿಗೆ ಬಂದಿರೋದ್ರಿಂದ ನಾವು ಹೊಸ ಅಪ್ಡೇಟ್ಗಳನ್ನು ನೋಡ್ತಾನೆ ಬಂದಿದ್ದೀವಿ. ನೋಡಿ, ಈಗಾಗಲೇ ಏನೇನು ಬದಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ. ಸೊ ಈ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದ್ಸಲ ಬಾಸ್ವಾಲಾ ಕನ್ನಡ ಚಾನಲನ್ನು ನೋಡಿ. ಯಾಕಂದ್ರೆ ಎಲ್ಲ ಅಪ್ಡೇಟನ್ನು ಕೂಡ ಸರಿಯಾಗಿ ತಿಳ್ಕೊಳ್ಳಿ ಹಾಗೂ ಫಾಲೋ ಮಾಡಿ. ಎಲ್ಲಾದರೂ ಒಂದು ಸಣ್ಣ ತಪ್ಪು ಅಥವಾ ಮಿಸ್ಟೇಕ್ ಮಾಡಿದ್ರಿ ಅಂದ್ರೂ ಕೂಡ ದೊಡ್ಡ ಪೆನಲ್ಟಿ ಕಟ್ಟಬೇಕಾಗೋ ಪರಿಸ್ಥಿತಿ ಬರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಆನ್ಸರ್ ಕೊಡಬೇಕಾಗಿ ಬರ್ಬೋದು. ಹುಷಾರಾಗಿರಿ. ಎಸ್, ಈಗ ನಾವು UPI ಲಿಮಿಟೇಷನ್ ಅನ್ನ ಹೇಗೆ ಸೆಟ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಮೊದಲನೇದು UPI ಟ್ರಾನ್ಸಾಕ್ಷನ್ ಲಿಮಿಟ್. ನೋಡಿ, ಸಾಮಾನ್ಯ ವರ್ಗಾವಣೆ ಅಥವಾ ರೆಗ್ಯುಲರ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ, ಇದು ಮೊದಲಿನಂತೆಯೇ ಇದೆ. 24 ಗಂಟೆಗಳಲ್ಲಿ ನೀವು 1 ಲಕ್ಷದವರೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಅಂದರೆ ಇದನ್ನ ನಾರ್ಮಲ್ UPI ಸ್ಪೆಂಡಿಂಗ್ ಲಿಮಿಟ್ ಅಂತೇಳಿ ಹೇಳ್ತಾರೆ. ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ, ಪಿಯರ್ ಟು ಪಿಯರ್. ಅಂದರೆ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಯಾರಿಗಾದರೂ ಫ್ರೆಂಡ್ಸ್ಗೋ ಫ್ಯಾಮಿಲಿ ಮೆಂಬರ್ಸ್ಗೋ ಕಳಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪರ್ಸನಲ್ ಯೂಸ್ಗೆ UPI ಮೂಲಕ ಹಣ ಕಳಿಸೋದಿರ್ಬೋದು, ಅಥವಾ ಒಂದು ನಾರ್ಮಲ್ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿ UPI ಪೇಮೆಂಟ್ ಮಾಡೋದಿರ್ಬೋದು. ಇದೆಲ್ಲವೂ ಕೂಡ ನಾರ್ಮಲ್ UPI ಪೇಮೆಂಟ್ಸ್ ಅಂತ ಹೇಳ್ತಾರೆ. ಇದಕ್ಕಿರುವಂತ ಲಿಮಿಟೇಷನ್ ಅಂತ ಹೇಳಿದ್ರೆ ಅದು ಒಂದು ದಿನಕ್ಕೆ 1 ಲಕ್ಷ ರೂಪಾಯಿ ಮಾತ್ರ. ಮತ್ತೊಮ್ಮೆ ಹೇಳ್ತೀನಿ, ನೀವು UPI ನಲ್ಲಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಭೀಮ್ ಆ್ಯಪ್ ಮೂಲಕ ನಾರ್ಮಲ್ ಆಗಿ UPI ಮೂಲಕ ಎಲ್ಲೆಲ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಿರೋ ಅದರ ಲಿಮಿಟೇಷನ್ ಇದು. ಅದು 1 ಲಕ್ಷ ರೂಪಾಯಿ ಮಾತ್ರ, ಅದಕ್ಕಿಂತ ಜಾಸ್ತಿ ನೀವು ಮಾಡುವ ಹಾಗಿಲ್ಲ. ಇನ್ನು ಸ್ಪೆಷಲ್ UPI ಸ್ಪೆಂಡಿಂಗ್ ಲಿಮಿಟ್ ಅಂತ ಹೇಳಿ ಇದೆ. ಅಂದ್ರೆ ನೋಡಿ, ನೀವು ಇನ್ಶೂರೆನ್ಸು, ಇನ್ಕಮ್ ಟ್ಯಾಕ್ಸು, GST, ಇನ್ವೆಸ್ಟ್ಮೆಂಟು, ಲೋನ್ EMI ಇದೆಲ್ಲವೂ ಕೂಡ ಸ್ಪೆಷಲ್ UPI ಪೇಮೆಂಟ್ಸ್ ಕೆಟಗರಿಯಲ್ಲಿ ತಂದಿದ್ದಾರೆ. ಸೊ ಈ ಕೆಟಗರಿಯಲ್ಲಿ ನೀವು ಒಂದು ಬಾರಿಗೆ 5 ಲಕ್ಷದವರೆಗೆ, ಹಾಗೆಯೇ 24 ಗಂಟೆಗಳಲ್ಲಿ ಅಂದರೆ ಒಂದು ದಿನಕ್ಕೆ 10 ಲಕ್ಷದವರೆಗೆ ಲಿಮಿಟೇಷನ್ ಇರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಸ್ಪೆಸಿಫಿಕ್ ಮರ್ಚೆಂಟ್ಸ್ಗೂ ಕೂಡ ಇದು ಅನ್ವಯಿಸುತ್ತೆ. ಅಲ್ಲೆಲ್ಲ ನೀವು ಒಂದು ಬಾರಿಗೆ 5 ಲಕ್ಷ ರೂಪಾಯಿ, ಹಾಗೆಯೇ ಒಂದು ದಿನಕ್ಕೆ 10 ಲಕ್ಷ ರೂಪಾಯಿವರೆಗೆ UPI ಮೂಲಕ ಟ್ರಾನ್ಸ್ಫರ್ ಮಾಡಬಹುದು. ಆದ್ರೆ ಜ್ಯುವೆಲ್ಲರಿ ಶಾಪ್ ಅಂತ ಹೇಳಿ ಬಂದಾಗ ನೀವು ಒಂದು ಬಾರಿಗೆ 2 ಲಕ್ಷ ಮಾತ್ರ ಲಿಮಿಟ್ ಇರೋದು. ಅದೇ ಒಂದು ದಿನಕ್ಕೆ ಇಲ್ಲಿ ಕೂಡ 10 ಲಕ್ಷದವರೆಗೆ ಲಿಮಿಟ್ ಇದೆ. ಸೊ 2 ಲಕ್ಷ ರೂಪಾಯಿ ಹಂಗೆ 5 ಬಾರಿ ನೀವು ಇಲ್ಲಿ ಟ್ರಾನ್ಸ್ಫರ್ ಮಾಡಬಹುದು. ಇನ್ನು ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿ ಅಂತ ಹೇಳಿ ಬಂದಾಗ ನೀವು UPI ಮೂಲಕ 5 ಲಕ್ಷದವರೆಗೆ ಬಿಲ್ ಪಾವತಿ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು 24 ಗಂಟೆಗಳಲ್ಲಿ ಇದರ ಲಿಮಿಟ್ ಬಂದು 6 ಲಕ್ಷ ರೂಪಾಯಿ ಮಾತ್ರ ಇರುತ್ತೆ. ಇನ್ನು ನೆಕ್ಸ್ಟ್ ಖಾತೆ ತೆರೆಯೋದಿಕ್ಕೆ ಅಂದ್ರೆ ಅಕೌಂಟ್ ಓಪನಿಂಗ್ ಅಂತ ಹೇಳ್ತೀವಿ. ಇಲ್ಲಿ ನೀವು UPI ಮೂಲಕ ಹಣ ವರ್ಗಾಯಿಸುವ ಮಿತಿಯನ್ನ ಈಗ 2 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇನ್ನು ಹಾಗೇನೆ ಡೀಟೇಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಹಾಸ್ಪಿಟಲ್ ಬಿಲ್ ಕಟ್ಟಬೇಕು ಅಥವಾ ಮಗುವಿನ ಸ್ಕೂಲ್ ಫೀಸ್ ಕಟ್ಟಬೇಕು, 3 ಲಕ್ಷ ಇದೆ ಅಂತ ಅನ್ಕೊಳ್ಳಿ. ಮೊದಲೆಲ್ಲ ನೀವು ಚೆಕ್ ಕೊಡಬೇಕಾಗಿತ್ತು ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಆದರೆ ಈಗ ನೀವು ಆಸ್ಪತ್ರೆ ಅಥವಾ ಕಾಲೇಜಿನ ವೆರಿಫೈಡ್ QR ಕೋಡ್ ಸ್ಕ್ಯಾನ್ ಮಾಡಿ ಒಂದೇ ಸಲಕ್ಕೆ 5 ಲಕ್ಷ ರೂಪಾಯಿವರೆಗೆ ಪೇ ಮಾಡ್ಬೋದು. ಹಾಗೆಯೇ ಶೇರ್ ಮಾರ್ಕೆಟಲ್ಲಿ IPOಗೆ ಅಪ್ಲೈ ಮಾಡೋದಕ್ಕೆ, ಟ್ರಾವೆಲ್ ಬುಕ್ಕಿಂಗಿಗೂ ಕೂಡ ಈ 5 ಲಕ್ಷದ ಲಿಮಿಟ್ ಅನ್ವಯ ಆಗುತ್ತೆ. ಇದು ನಿಮ್ಮ ನೆನಪಲ್ಲಿರಬೇಕಾಗತ್ತೆ. ಸೊ ಗಮನಿಸಿ, ದಿನಕ್ಕೆ 10 ಲಕ್ಷ ಅಂತ ಹೇಳುವಂಥದ್ದು ಬ್ಯಾಂಕ್ನಿಂದ ಬ್ಯಾಂಕ್ಗೆ ವ್ಯತ್ಯಾಸವಾಗುವ ಸಾಧ್ಯತೆ ಕೂಡ ಇದೆ. ಕೆಲವೊಂದು ಬ್ಯಾಂಕ್ಗಳಲ್ಲಿ ಇದು 5 ಲಕ್ಷದ ಲಿಮಿಟ್ ಇರುವಂತ ಸಾಧ್ಯತೆ ಕೂಡ ಇದೆ. ಇದು ನಿಮ್ಮ ನೆನಪಲ್ಲಿರಬೇಕಾಗುತ್ತೆ. ಸೊ ನಾರ್ಮಲ್ UPI ಸ್ಪೆಂಡಿಂಗ್ ಲಿಮಿಟ್ ದಿನಕ್ಕೆ 1 ಲಕ್ಷ ರೂಪಾಯಿ. ಸ್ಪೆಷಲ್ ಸ್ಪೆಂಡಿಂಗ್ ನಲ್ಲಿ ನೀವು ಒಂದು ಬಾರಿಗೆ 5 ಲಕ್ಷ ರೂಪಾಯಿ, ಹಾಗೆಯೇ ದಿನಕ್ಕೆ 10 ಲಕ್ಷ ರೂಪಾಯಿವರೆಗೆ ಲಿಮಿಟ್ ಇದೆ. ಇನ್ನು ಎರಡನೇ ಅಪ್ಡೇಟ್, ಹೊಸ UPI ಐಡಿಗಳಿಗೆ ಕೂಲಿಂಗ್ ಪೀರಿಯಡ್. ಈ ಕೂಲಿಂಗ್ ಪೀರಿಯಡ್ ಅಂದ್ರೆ ಏನು? ನೋಡಿ, ನೀವು ಹೊಸ ಮೊಬೈಲ್ ಅನ್ನ ಪರ್ಚೇಸ್ ಮಾಡಿರ್ತೀರಿ ಅಥವಾ ಹೊಸ ಸಿಮ್ ಹಾಕಿ ಆಪ್ ಅನ್ನ ಇನ್ಸ್ಟಾಲ್ ಮಾಡಿರ್ತೀರಿ, ಹೊಸದಾಗಿ UPI ಐಡಿಯನ್ನ ನಿಮ್ಮ ಮೊಬೈಲ್ ಅಲ್ಲಿ ಕ್ರಿಯೇಟ್ ಮಾಡಿರ್ತೀರಿ. ಇಂತಹ ಸಂದರ್ಭದಲ್ಲಿ ಆ ತಕ್ಷಣಕ್ಕೆ ನೀವು ಲಕ್ಷ ರೂಪಾಯಿ ಹಣವನ್ನ ಕಳಿಸೋದಿಕ್ಕಾಗಲ್ಲ. ಇದನ್ನೇ
ಕೂಲಿಂಗ್ ಪೀರಿಯಡ್ ಅಂತ ಹೇಳಿ ಕರೀತಾರೆ. ಅಂದ್ರೆ ನೀವು ಯಾವಾಗ ಹೊಸ ಸಿಮ್ ಹಾಕಿದಾಗ ಅಥವಾ UPI ID ಕ್ರಿಯೇಟ್ ಮಾಡಿದ ಕ್ಷಣದಿಂದ, ಅಂದ್ರೆ ಹೊಸ ID ಆಕ್ಟಿವೇಟ್ ಆದ ಮೊದಲ 24 ಗಂಟೆಯಲ್ಲಿ ನೀವು ಕೇವಲ 5,000 ರೂಪಾಯಿ ಮಾತ್ರ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ಮಾಡೋದಕ್ಕಾಗಲ್ಲ. ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಆಕ್ಟಿವ್ ಆಗಿ UPI ID ಆಕ್ಟಿವ್ ಆಗಿ 24 ಗಂಟೆ ಕಳೆದಿರಬೇಕು. ಸೊ ಇದು ನಿಮ್ಮ ಅಕೌಂಟ್ ಸೇಫ್ಟಿಗಾಗಿ ಮಾಡಿರುವಂತ ನಿಯಮ. ನೋಡಿ, ಯಾರಾದ್ರೂ ನಿಮ್ಮ ಫೋನ್ ಅನ್ನ ಕದ್ದು ಬೇರೆ UPI ID ಅನ್ನ ಕ್ರಿಯೇಟ್ ಮಾಡಿ ನಿಮ್ಮ ಅಕೌಂಟ್ ನಲ್ಲಿರುವಂತಹ ಹಣವನ್ನ ಕದಿಯಬಾರದು ಅಂತ. ಹಾಗೇನೆ ಯಾರಾದ್ರೂ ನಿಮ್ಮ ಫೋನ್ ಅನ್ನ ತಗೊಂಡು ಅದಕ್ಕೆ ಬೇರೆ ಸಿಮ್ ಹಾಕಿ UPI ID ಹಾಕಿ ಹಣ ಟ್ರಾನ್ಸ್ಫರ್ ಮಾಡಬಾರದು ಅಂತ ಹೇಳಿನೇ ಈ ಬದಲಾವಣೆಯನ್ನ ಮಾಡಿದ್ದಾರೆ. ಸೊ ಹೊಸದಾಗಿ UPI ರಿಜಿಸ್ಟರ್ ಮಾಡಿದಾಗ ಅಥವಾ ಮೊಬೈಲ್ ಬದಲಾಯಿಸಿದಾಗ ತಕ್ಷಣಕ್ಕೆ ದೊಡ್ಡ ಮೊತ್ತವನ್ನು ಕಳಿಸೋದಕ್ಕೆ ಸಾಧ್ಯ ಇಲ್ಲ. 24 ಗಂಟೆವರೆಗೆ ಕೇವಲ 5,000 ರೂಪಾಯಿ ಮಾತ್ರ ಟ್ರಾನ್ಸ್ಫರ್ ಮಾಡಬಹುದು. 24 ಗಂಟೆ ಆದ್ಮೇಲೆ ಜಾಸ್ತಿ ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡಬಹುದು. ಸೊ ಸರ್ಕಾರ ಈ ರೀತಿ UPIಗೆ ಸಂಬಂಧಿಸಿದಂತೆ ಹಲವಾರು ಬದಲಾವಣೆಯನ್ನ ತಂದಿದೆ. ಯಾಕಂದ್ರೆ ನಮ್ಮ ಸೆಕ್ಯೂರಿಟಿಗೋಸ್ಕರ. ನೋಡಿ, ಎಷ್ಟೋ ಜನ ಇವತ್ತು ಸಣ್ಣ ಸಣ್ಣ ವಿಷಯಗಳಿಂದಾಗಿ ಈ OTP ಅದು ಇದು ಅಂತ ಹೇಳಿ ಸ್ಕ್ಯಾಮರ್ಸ್ಗಳಿಂದಾಗಿ ಹಣ ಕಳ್ಕೊಳ್ತಾ ಇದ್ದಾರೆ, ಮೋಸ ಹೋಗ್ತಿದ್ದಾರೆ. ಅದನ್ನ ತಡೆಯೋದಕ್ಕೆ, ಅಂದ್ರೆ ನಮ್ಮ ಜನರ ಸೆಕ್ಯೂರಿಟಿಗಾಗಿ, ಪ್ರೊಟೆಕ್ಷನ್ಗಾಗಿ, ಜನರ ಭದ್ರತೆಗಾಗಿ ಸರ್ಕಾರ ಈ ಎಲ್ಲ ಬದಲಾವಣೆಗಳನ್ನು ಮಾಡ್ತಾ ಇದೆ. ಹೌದು, ಸರ್ಕಾರ ಜನರ ಭದ್ರತೆಗಾಗಿ ಇಷ್ಟೆಲ್ಲ ಬದಲಾವಣೆಯನ್ನು ತಂದಿದೆ. ಅದೇ ರೀತಿ ನಮ್ಮ ಫ್ಯಾಮಿಲಿ ಭದ್ರತೆ ಅಂತ ಹೇಳಿ ಬಂದಾಗ ಅದು ನಮ್ಮ ಕೈಯಲ್ಲೇ ಇದೆ. ಅದನ್ನ ನಾವೇ ಮಾಡಬೇಕು ಅಲ್ವಾ? ಒಂದು ವೇಳೆ ನಾಳೆ ನಮಗೆ ಏನಾದರೂ ಆದರೆ ನಮ್ಮ ಫ್ಯಾಮಿಲಿಗೆ ಆರ್ಥಿಕ ಸಪೋರ್ಟು, ಪ್ರೊಟೆಕ್ಷನ್ ಬೇಕೇ ಬೇಕು ಅಲ್ವಾ? ಅದನ್ನು ಯಾರು ಮಾಡ್ತಾರೆ? ನಾವೇ ಮಾಡಬೇಕು. ಆರ್ಥಿಕವಾಗಿ ಭದ್ರತೆ ಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕು ಹೇಳಿ? ಟರ್ಮ್ ಇನ್ಶೂರೆನ್ಸ್ ಅನ್ನು ತಗೊಳ್ಬೇಕು. ಟರ್ಮ್ ಇನ್ಶೂರೆನ್ಸ್ ಬೇಕೇ ಬೇಕು. ನೋಡಿ, ಎಷ್ಟೋ ಜನ ಕಮೆಂಟ್ನಲ್ಲಿ ಕೇಳ್ತಾರೆ, ಯಾಕೆ ಇನ್ಶೂರೆನ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತೀರಿ ಅಂತ ಹೇಳಿ. ನಮ್ಮ ಸುತ್ತಮುತ್ತ ನಡೆಯುವಂಥ ಘಟನೆಗಳನ್ನು ನೋಡಿದಾಗ, ಕೇಳಿದಾಗ ನಿಜಕ್ಕೂ ಭಯ ಆಗುತ್ತೆ ಅಲ್ವಾ? ಆ ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು, ಮನೆಯ ಯಜಮಾನ ಅಥವಾ ಯಜಮಾನಿ ತುಂಬ ಚೆನ್ನಾಗಿ ದುಡಿತಾ ಇದ್ರು, ಮಕ್ಕಳು, ಮನೆ, ಕಾರು, ಟ್ರಾವೆಲ್ ಅಂತೇಳಿ ತುಂಬಾ ಖುಷಿಯಾಗಿ ಓಡಾಡ್ತಾ ಇದ್ರು. ಆದರೆ ಮೊನ್ನೆ ತಾನೇ ಆ ದುಡಿಯೋ ವ್ಯಕ್ತಿ ಸಡನ್ ಆಗಿ ಇಲ್ಲವಾಗ್ಬಿಟ್ರು. ಅದಾದ್ಮೇಲೆ ಅವ್ರ ಫ್ಯಾಮಿಲಿ ಕತೆ ಹೇಗಾಗಿದೆ ಅಂತ ಹೇಳಿದ್ರೆ ಯಾರಿಗೂ ಬೇಡ. ಆರ್ಥಿಕವಾಗಿ ಸಂಕಷ್ಟಕ್ಕೆ ತುತ್ತಾಗಿ ಬಿಟ್ಟಿದ್ದಾರೆ. ಆರ್ಥಿಕವಾಗಿ ಸಂಕಷ್ಟಕ್ಕೆ ತುತ್ತಾಗಿ ಇರೋ ಮನೆಯನ್ನ, ಸ್ವಂತ ಮನೆಯನ್ನ ಮಾರಿ ಬೇರೆ ಕಡೆಗೆ ಬಾಡಿಗೆ ಮನೆಗೆ ಹೋದ್ರು ಅಂತೆಲ್ಲ ನೀವು ಕೇಳಿರ್ತೀರಿ, ನೋಡಿರ್ತೀರಿ. ಅಂದ್ರೆ ದುಡಿಯುತ್ತಿರೋ ವ್ಯಕ್ತಿಗೆ ಏನಾದರೂ ಆಯ್ತು ಅಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡುತ್ತೆ. ಖುಷಿಯಿಂದ ಜೀವನ ಮಾಡ್ತಾ ಇದ್ದ ಫ್ಯಾಮಿಲಿ ಸಿಕ್ಕಾಪಟ್ಟೆ ಕಷ್ಟ ಪಡಬೇಕಾಗತ್ತೆ, ಬೀದಿಗೆ ಬರುವಂತ ಸಾಧ್ಯತೆನೂ ಇದೆ. ಕೇಳುವಾಗಲೇ ಭಯ ಆಗುತ್ತಲ್ವಾ? ಇದು ನಮ್ಮ ಫ್ಯಾಮಿಲಿಗೆ ಆಗಬಾರ್ದು ಅಂತ ಹೇಳಿದ್ರೆ ಅದಕ್ಕಿರುವಂತ ಒಂದು ಉತ್ತಮ ದಾರಿ ಅಂತ ಹೇಳಿದ್ರೆ ಅದು ಟರ್ಮ್ ಇನ್ಶೂರೆನ್ಸ್ ಅನ್ನು ತಗೊಳ್ಳೋದು. ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಹೋಗಿ ತೆಗೆದುಕೊಳ್ಳೋದಲ್ಲ. ಮಾರ್ಕೆಟ್ನಲ್ಲಿ ಹಲವಾರು ಟರ್ಮ್ ಇನ್ಶೂರೆನ್ಸ್ ಕಂಪನಿಗಳಿದಾವೆ, ಹಾಗೇನೆ ಸಿಕ್ಕಾಪಟ್ಟೆ ಪ್ಲಾನ್ಗಳು ಕೂಡ ಇದಾವೆ. ಆದರೆ ನೀವು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಹಾಗೆ ತೆಗೆದುಕೊಳ್ಳೋದಲ್ಲ, ಕಂಪೇರ್ ಮಾಡಿ ತೆಗೆದುಕೊಳ್ಳಬೇಕು. ನೋಡಿ, ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಹಾಗೂ ಆರೋಗ್ಯಕ್ಕೆ ಅನುಗುಣವಾಗಿ 400-500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿವೆ. ಹಾಗೆಯೇ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇಲ್ಲಿದ್ದಾರೆ. ನೀವು ನೋಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಇಲ್ಲಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಟರ್ಮ್ ಇನ್ಶೂರೆನ್ಸ್ ಮಾತ್ರ ಸಾಕಾ ಅಂತ ಕೇಳಿದ್ರೆ ಸಾಕಾಗೋದಿಲ್ಲ. ನಿಮ್ಮ ಹಾಗೂ ನಿಮ್ಮ ಫ್ಯಾಮಿಲಿಯ ಸುರಕ್ಷತೆಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ತುಂಬಾನೇ ಮುಖ್ಯ. ಯಾಕಂದ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ, ಉಳಿತಾಯ ಮಾಡಿದ ಹಣ ಎಲ್ಲವೂ ಕೂಡ ಒಂದ್ಸಲ ನೀವು ಅಥವಾ ನಿಮ್ಮ ಫ್ಯಾಮಿಲಿಯವರು ಏನಾದರೂ ಆಸ್ಪತ್ರೆಗೆ ಸೇರಿದ್ರೆ ಕರಗಿ ಹೋಗ್ಬೋದು. ಅದಾಗಬಾರ್ದು ಅಂತ ಹೇಳಿದ್ರೆ ಒಂದು ಉತ್ತಮ ಹೆಲ್ತ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಬೇಕು. ಮತ್ತೊಮ್ಮೆ ಹೇಳ್ತೀನಿ, ಅದು ಕೂಡ ಕಂಪೇರ್ ಮಾಡಿ ಇನ್ಶೂರೆನ್ಸ್ ಅನ್ನ ತಗೊಳ್ಳಿ. ಇಲ್ಲಿ ನಿಮಗೆ ನಿಮ್ಮ ವಯಸ್ಸು, ಆರೋಗ್ಯಕ್ಕೆ ಅನುಗುಣವಾಗಿ ತಿಂಗಳಿಗೆ ಕೇವಲ 400-500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿದಾವೆ. ನೀವು ಅದನ್ನು ಆಯ್ಕೆ ಮಾಡಬಹುದು. ಹಾಗೇನೆ ಪ್ರೀಮಿಯಂ ಮೇಲೆ 25% ನಿಮಗೆ ಇಲ್ಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 30 ನಿಮಿಷಗಳ ಕ್ಲೈಮ್ ಸಪೋರ್ಟ್ ಇದೆ. ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇದೆಲ್ಲದರ ಜೊತೆಗೆ ಇಲ್ಲಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಪಾರ್ಟ್ನರ್ಸ್ ಇರೋದ್ರಿಂದ ನೀವು ಕಂಪೇರ್ ಮಾಡಬಹುದು. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಎಲ್ಲಾ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಹಾಗೆಯೇ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಇಲ್ಲಿ ನೀವು ತೆಗೆದುಕೊಳ್ಳಬಹುದು. ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಯಾವತ್ತೂ ಕೂಡ ಕಡೆಗಣಿಸಬೇಡಿ. ಇದು ಅವಶ್ಯಕತೆ, ಅನಿವಾರ್ಯತೆ ಕೂಡ ಹೌದು. ಇನ್ನು 3ನೇ ಅಪ್ಡೇಟ್ ಬಗ್ಗೆ ಮಾತನಾಡೋದಿದ್ರೆ ನಗದು ವಹಿವಾಟು ಮತ್ತೆ ದಂಡ, ಕ್ಯಾಶ್ ಮತ್ತೆ ಪೆನಲ್ಟೀಸ್. ನೋಡಿ,
ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಯಾರ ಹತ್ರನೂ ಕೂಡ 20,000ಕ್ಕಿಂತ ಜಾಸ್ತಿ ಹಣವನ್ನ ಕ್ಯಾಶ್ ರೂಪದಲ್ಲಿ ತಗೊಳ್ಬೇಡಿ. ಹಾಗೆಯೇ ಕ್ಯಾಶ್ ರೂಪದಲ್ಲಿ 20,000ಕ್ಕಿಂತ ಜಾಸ್ತಿ ಹಣವನ್ನ ಯಾರಿಗೂ ಕೂಡ ಕೊಡಬೇಡಿ. ಅಂದ್ರೆ ಆದಾಯ ತೆರಿಗೆ ನಿಯಮಗಳ ಪ್ರಕಾರ ನೀವು 20,000 ರೂಪಾಯಿಗಿಂತ ಹೆಚ್ಚು ನಗದು ಪಡೆಯುವಂತಿಲ್ಲ. ಯಾವಾಗಲೂ ಅಷ್ಟೇ 20,000ಕ್ಕಿಂತ ಹೆಚ್ಚು ಹಣವನ್ನ ನಗದು ರೂಪದಲ್ಲಿ ಪಡೆಯೋದಿಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು UPI ಮೂಲಕ ಹಣವನ್ನು ವರ್ಗಾವಣೆ ಮಾಡಿ ಅದರ ಬದಲಿಗೆ 20,000ಕ್ಕಿಂತ ಹೆಚ್ಚು ಕ್ಯಾಶ್ ರೂಪದಲ್ಲಿ ಪಡೆದಿರಿ ಅಂತ ಆದ್ರೆ ನಿಮ್ಮ ಮೇಲೆ 100% ದಂಡ ಅಥವಾ ಪೆನಲ್ಟಿಯನ್ನು ಹಾಕಬಹುದು. ಅಂದ್ರೆ 50,000 ರೂಪಾಯಿ ಕ್ಯಾಶ್ ಅಲ್ಲಿ ತಗೊಂಡ್ರೆ ಅಥವಾ ಕೊಟ್ರೆ 50,000 ರೂಪಾಯಿ ದಂಡ ಕಟ್ಟಬೇಕು. ಸೊ ಯಾವಾಗಲೂ ಬ್ಯಾಂಕು UPI ಅಂದ್ರೆ ಡಿಜಿಟಲ್ ಮೋಡ್ ನಲ್ಲೇ ಟ್ರಾನ್ಸಾಕ್ಷನ್ ಅನ್ನ ಮಾಡಿ. ಆದ್ದರಿಂದ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ 20,000ಕ್ಕಿಂತ ಜಾಸ್ತಿ ಮಾಡೋದಿಕ್ಕೆ ಹೋಗಬೇಡಿ. ಸೊ ಈಗ ನೀವು ಕೇಳ್ಬೋದು, 25,000 30,000 ರೂಪಾಯಿ ಕ್ಯಾಶ್ ಅಲ್ಲಿ ತಗೊಂಡ್ರೆ ಅಥವಾ ಕೊಟ್ರೆ ಪೆನಲ್ಟಿ ಹಾಕ್ತಾರೆ, ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ನೋಟಿಸ್ ಕಳಿಸ್ತಾರಾ ಇದಕ್ಕೆಲ್ಲ ಅಂತ? ಆದರೆ ನೆನಪಿಟ್ಕೊಳ್ಳಿ, ನೀವು ಈಗ ಮಾಡುವಂಥ ಕ್ಯಾಶ್ ವ್ಯವಹಾರ 4-5 ವರ್ಷದ ನಂತರ ಗೊತ್ತಾದರೂ ಕೂಡ ಸಾಕು, ಆಗ ನೀವು ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಅಥವಾ ಅಷ್ಟೊತ್ತಿಗಾಗಲೇ ನೀವು ಈ ಥರ ಲಕ್ಷಾಂತರ ರೂಪಾಯಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ರಿ ಅಂತಾದರೆ ಅದಕ್ಕೆ 100% ಪೆನಲ್ಟಿಯನ್ನು ಕಟ್ಟಬೇಕಾಗತ್ತೆ. ಸೊ ಸುಮ್ಮನೆ ತೊಂದರೆಗೆ ಸಿಕ್ಕಾಕೋಬೇಡಿ, ಯಾಕೆಂದ್ರೆ ಆಗ ಲಕ್ಷಾಂತರ ರೂಪಾಯಿ ಪೆನಲ್ಟಿ ಕಟ್ಟಬೇಕಾಗಿ ಬರ್ಬೋದು. ಹುಷಾರಾಗಿರಿ. ಇನ್ನು 4ನೇ ಅಪ್ಡೇಟ್ ಅನ್ನು ನೋಡೋದಿದ್ರೆ, UPI ಮೂಲಕ ಸಾಲ ನೀಡುವಾಗ ಗಮನಿಸಿ. ಲೋನ್ ವಯ UPI. ನೋಡಿ, ನೀವು ನಿಮ್ಮ ಫ್ರೆಂಡು ಅಥವಾ ರಿಲೇಟಿವ್ಸ್ಗೆ ಸಾಲ ಕೊಡ್ತೀರಾ ಅಂತೇಳಿ ಅನ್ಕೊಳ್ಳಿ. ಅದನ್ನು ಯಾವಾಗಲೂ UPI ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕನೇ ಟ್ರಾನ್ಸ್ಫರ್ ಮಾಡಿ, ನೆಟ್ ಬ್ಯಾಂಕಿಂಗ್ ಮೂಲಕನೇ ಕೊಡಿ. ಅವರು ವಾಪಸ್ ಕೊಡುವಾಗಲೂ ಕೂಡ ಡಿಜಿಟಲ್ ಆಗಿಯೇ ಕೊಡಲಿ. ಯಾಕಂದ್ರೆ ನಾಳೆ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ಏನಾದರೂ ಪ್ರಶ್ನೆ ಬಂತು ಅಂತ ಆದ್ರೆ ಈ ಹಣ ಎಲ್ಲಿಂದ ಬಂತು, ನೀವು ಯಾಕೆ ಕೊಟ್ರಿ ಅಂತ ನೋಡಿ, ಇದು ನನ್ನ ಅಕೌಂಟಿಂದ ಹೋಗಿರೋ ಸಾಲ, ಇದು ವಾಪಸ್ ಬಂದಿರೋದು ಅಂತೇಳಿ ಪ್ರೂಫ್ ತೋರಿಸೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಯಾವತ್ತು UPI ಮೂಲಕ ಯಾರಿಗಾದ್ರೂ ಸಾಲ ಕೊಟ್ಟರೆ ಆ ಹಣವನ್ನು ಮರಳಿ ಪಡೆಯುವಾಗ ಅದೇ ಬ್ಯಾಂಕ್ ಖಾತೆಗೆ UPI ಅಥವಾ ಡಿಜಿಟಲ್ ಮೋಡ್ ಮೂಲಕನೇ ಪಡೆಯಿರಿ. ಕ್ಯಾಶ್ ರೂಪದಲ್ಲಿ ವಾಪಸ್ ಪಡೆಯೋದಿಕ್ಕೆ ಹೋಗಬೇಡಿ ಅಥವಾ ಕ್ಯಾಶ್ ರೂಪದಲ್ಲಿ ಕೊಡೋದಿಕ್ಕೂ ಕೂಡ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ನಿಯಮಗಳು ತುಂಬಾ ಕಟ್ಟುನಿಟ್ಟಾಗಿವೆ. ಇನ್ನು 5ನೇ ಅಪ್ಡೇಟ್, GST ರೂಲ್ಸ್, GST ನಿಯಮಗಳು. ನೀವೇನಾದ್ರೂ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಪಾಯಿಂಟ್ ಅನ್ನ ಗಮನವಿಟ್ಟು ಕೇಳಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ನೀವು ವಸ್ತುಗಳನ್ನು ಅಂದ್ರೆ ಗೂಡ್ಸ್ ಮಾರಾಟ ಮಾಡ್ತಿದ್ರೆ, ಅಂದ್ರೆ ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ, ವರ್ಷಕ್ಕೇನಾದ್ರೂ 40 ಲಕ್ಷ ರೂಪಾಯಿ ಟರ್ನ್ ಓವರ್ ದಾಟಿದ್ರೆ GST ರಿಜಿಸ್ಟ್ರೇಷನ್ ಕಡ್ಡಾಯ. ಅದೇ ನೀವೇನಾದ್ರೂ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ 20 ಲಕ್ಷ ಟರ್ನ್ ಓವರ್ ದಾಟಿದ್ರೆ GST ತಗೊಳ್ಳೇಬೇಕು, GST ಕಡ್ಡಾಯ. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಿಸ್ನೆಸ್ ಪೇಮೆಂಟ್ಸ್ ಅನ್ನ ಪರ್ಸನಲ್ UPI ಐಡಿಯಲ್ಲಿ ತಗೋತಾರೆ. ಹೀಗೆ ಮಾಡಬೇಡಿ. ಇದು ಟ್ಯಾಕ್ಸ್ ಇಲಾಖೆ ಕಣ್ಣಿಗೆ ಏನಾದರೂ ಬಿದ್ದರೆ ದೊಡ್ಡ ಪ್ರಾಬ್ಲಮ್ ಆಗ್ಬೋದು, ಪೆನಲ್ಟಿ ಎಲ್ಲ ಕಟ್ಟಲಿಕ್ಕೆ ಬರ್ಬೋದು. ಅಂದರೆ ವ್ಯಾಪಾರಸ್ಥರಿಗೆ ಟರ್ನ್ ಓವರ್ ಆಧಾರದ ಮೇಲೆ GST ಕಡ್ಡಾಯ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಸಣ್ಣ ಬಟ್ಟೆ ಅಂಗಡಿ ನಡೆಸ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ವರ್ಷಕ್ಕೆ ನಿಮ್ಮ ಬಿಸ್ನೆಸ್ ವ್ಯಾಪಾರ 40 ಲಕ್ಷ ದಾಟಿದ್ರೆ ನೀವು ಕಂಪಲ್ಸರಿ GST ನಂಬರನ್ನು ತಗೊಂಡು ಬಿಸ್ನೆಸ್ ಅನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ 40 ಲಕ್ಷ ದಾಟಿತು ಅಂತ ಹೇಳಿದ್ರೆ ಆ ಟರ್ನ್ ಓವರು GST ಕಡ್ಡಾಯ. ಇನ್ನು 6ನೇ ಅಪ್ಡೇಟ್, UPI ಮೂಲಕ ಬರೋ ಗಿಫ್ಟ್ ಅಥವಾ ಉಡುಗೊರೆ. ನೋಡಿ, ಫ್ರೆಂಡ್ಸ್ ಇಂದ ಅಥವಾ ಬೇರೆಯವರಿಂದ UPI ಮೂಲಕ ದುಡ್ಡು ಗಿಫ್ಟ್ ಆಗಿ ಬಂದ್ರೆ ಟ್ಯಾಕ್ಸ್ ಇದೆಯಾ ಅಂತ ನೀವು ಕೇಳ್ಬೋದು. ಎಸ್, ಟ್ಯಾಕ್ಸ್ ಇದೆ. ಆದಾಯ ತೆರಿಗೆ ನಿಯಮಗಳ ಪ್ರಕಾರ ನೀವು ಒಬ್ಬ ವ್ಯಕ್ತಿಯಿಂದ 50,000 ರೂಪಾಯಿವರೆಗೆ ಮಾತ್ರ ಗಿಫ್ಟ್ ಅನ್ನ ಪಡಿಬಹುದು. ಅದಕ್ಕೆ ತೆರಿಗೆ ಇರೋದಿಲ್ಲ. ಆದ್ರೆ ಅದಕ್ಕಿಂತ ಒಂದು ವೇಳೆ ಏನಾದರೂ ಹೆಚ್ಚಾಯಿತು ಅಂತ ಹೇಳಿದ್ರೆ ಇಡೀ ಮೊತ್ತದ ಮೇಲೆ ನೀವು ತೆರಿಗೆಯನ್ನ ಪಾವತಿಸಬೇಕಾಗತ್ತೆ. ಅಯ್ಯೋ, ಗಿಫ್ಟಿಗೂ ಕೂಡ ವಿನಾಯಿತಿ ಇಲ್ವಾ ಅಂತ ಕೇಳ್ಬೋದು. ಬಟ್ ವಿನಾಯಿತಿ ಇದೆ. ಯಾವ್ಯಾವುದಕ್ಕೆ ವಿನಾಯಿತಿ ಇದೆ ನೋಡಿ. ಮೊದಲನೇದು, ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ ಅಥವಾ ರಕ್ತ ಸಂಬಂಧಿಗಳಿಂದ ಬರೋ ಹಣಕ್ಕೆ ಟ್ಯಾಕ್ಸ್ ಇರೋದಿಲ್ಲ, ಗಿಫ್ಟ್ ರೂಪದಲ್ಲಿ ಬರೋದಕ್ಕೆ ಟ್ಯಾಕ್ಸ್ ಇರೋದಿಲ್ಲ. ಹಾಗೆಯೇ ಎರಡನೇದು, ಮದುವೆ ಸಮಯದಲ್ಲಿ ಬರೋ ಗಿಫ್ಟ್ಗಳಿಗೆ ಎಷ್ಟೇ ಅಮೌಂಟ್ ಇದ್ರೂ ಕೂಡ ಟ್ಯಾಕ್ಸ್ ಇರೋದಿಲ್ಲ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಬರ್ತ್ಡೇಗೆ ನಿಮ್ಮ 10 ಜನ ಫ್ರೆಂಡ್ಸ್ ತಲಾ 6,000 ರೂಪಾಯಿ ಗಿಫ್ಟ್ ಕಳಿಸಿದ್ರು ಅಂತ ಇಟ್ಕೊಳ್ಳಿ. ಒಟ್ಟು 60,000 ರೂಪಾಯಿ ಆಯಿತು. ಇದು 50,000 ರೂಪಾಯಿ ದಾಟಿರೋದ್ರಿಂದ ನೀವು ಇದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಾಗತ್ತೆ. ಆದ್ರೆ ಅದೇ ನಿಮ್ಮ ಅಕ್ಕ ನಿಮ್ಮ ಮದುವೆ ಗಿಫ್ಟ್ ಆಗಿ 1 ಲಕ್ಷ ರೂಪಾಯಿ ಕಳಿಸಿದ್ರು ಅಂತ ಹೇಳಿದ್ರೆ ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ. ಸೊ ಈ ಎರಡು ವ್ಯತ್ಯಾಸಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು 7ನೇ ಅಪ್ಡೇಟ್, UPI ಕ್ಯಾಶ್ ಬ್ಯಾಕ್ ಕೂಡ ಟ್ಯಾಕ್ಸೆಬಲ್. ಕ್ರೆಡ್ ಅಥವಾ ಬೇರೆ ಆ್ಯಪ್ಗಳಲ್ಲಿ UPI ಪೇಮೆಂಟ್ ಮಾಡಿದಾಗ ಕ್ಯಾಶ್ ಬ್ಯಾಕ್ ಬರುತ್ತಲ್ವಾ, ಅದು ಬಂದಾಗ ತುಂಬಾನೇ ಖುಷಿ ಆಗುತ್ತೆ. ಆದರೆ ಈಗ ನಾನು ಹೇಳುವಂಥದ್ದು ನಿಮಗೆ ಶಾಕಿಂಗ್ ಅಂತ ಅನ್ನಿಸ್ಬೋದು, ಇದು ಕೇಳೋಕೆ ಶಾಕಿಂಗ್ ಇರ್ಬೋದು. ಆದರೆ ನೀವು ಪಡೆಯುವಂಥ ಈ ಕ್ಯಾಶ್ ಬ್ಯಾಕ್ ಕೂಡ ನಿಮ್ಮ ಆದಾಯ ಅಂತಾನೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಇದನ್ನ ITR ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಇತರ ಮೂಲಗಳ ಆದಾಯ, ಅದರ್ ಸೋರ್ಸಸ್ ಅಂತ ಹೇಳಿ ತೋರಿಸಿ ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ. ನೆನಪಲ್ಲಿಟ್ಕೊಳ್ಳಿ. ಇನ್ನು 8ನೇದು, PF ವಿತ್ಡ್ರಾ. ನೋಡಿ, ಇನ್ನು ಮುಂದೆ ನೀವು ನಿಮ್ಮ PF ಹಣವನ್ನ
ನೇರವಾಗಿ UPI ಮೂಲಕ ವಿತ್ಡ್ರಾ ಮಾಡೋ ಸಿಸ್ಟಮ್ ಬರ್ತಾ ಇದೆ. ಇದು ತುಂಬಾ ಫಾಸ್ಟ್ ಆಗಿ ಹಣ ಸಿಗೋದಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇದು 2026ರ ಒಂದು ಕ್ರಾಂತಿಕಾರಿ ಬದಲಾವಣೆ ಅಂತ ಹೇಳ್ಬೋದು. ಈ ಮೊದಲು ನೀವು PF ಕ್ಲೇಮ್ ಹಾಕಿದ್ರೆ ಹಣ ಬರೋದಕ್ಕೆ 3 ರಿಂದ 7 ದಿನ ಬೇಕಾಗ್ತಾ ಇತ್ತು. ಆದ್ರೆ ಈ ಹೊಸ UPI ರೂಲ್ಸ್ ಬಂದ ಮೇಲೆ ನೀವು ಆಪ್ ನಲ್ಲಿ ವಿತ್ಡ್ರಾ ಅಂತ ಕೊಟ್ರೆ ನಿಮ್ಮ ಆಧಾರ್ ಲಿಂಕ್ ಆಗಿರೋ UPI ID ಮೂಲಕ ಕೆಲವೇ ಗಂಟೆಗಳಲ್ಲಿ ಹಣ ನಿಮ್ಮ ಕೈ ಸೇರುತ್ತೆ. ತುರ್ತು ಸಂದರ್ಭದಲ್ಲಿ ಹಾಸ್ಪಿಟಲ್ ಬಿಲ್ ಕಟ್ಟೋದಿಕ್ಕೆ ಅಥವಾ ಮಗುವಿನ ಸ್ಕೂಲ್ ಫೀಸ್ ಕಟ್ಟೋದಿಕ್ಕೆ ನಿಮ್ಮ ಸ್ವಂತ PF ಹಣವನ್ನು ಕ್ಷಣಾರ್ಧದಲ್ಲಿ ಬಳಸ್ಕೊಳ್ಳೋದಿಕ್ಕೆ ಇದು ಸಹಾಯ ಆಗುತ್ತೆ. ಸರ್ಕಾರ ಈ ಪ್ರಸ್ತಾವನೆಯನ್ನು ನೀಡಿದೆ. ಇದು ಶುರುವಾದ ತಕ್ಷಣ ಇದರ ಬಗ್ಗೆ ನಾನು ನಿಮಗೆ ಇನ್ನೊಂದು ಡೀಟೇಲ್ ಆಗಿರುವಂಥ ವಿಡಿಯೋ ಮಾಡಿ ಅದರ ಮಾಹಿತಿಯನ್ನು ಕೊಡ್ತೀನಿ. ಇನ್ನು 9ನೇ ಅಪ್ಡೇಟ್ ನೋಡೋದಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್. ನೋಡಿ, UPI ಮೂಲಕ ದಿನಕ್ಕೆ ಗರಿಷ್ಠ 50 ಬಾರಿ ಮಾತ್ರ ಬ್ಯಾಲೆನ್ಸ್ ಚೆಕ್ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಲಿಮಿಟ್ ಎಕ್ಸೀಡ್ ಆಗುತ್ತೆ. ನೋಡಿ, ತುಂಬಾ ಜನರಿಗೊಂದು ಅಭ್ಯಾಸ ಇರುತ್ತೆ. ಏನು ಹೇಳಿ, ಪ್ರತಿಯೊಂದು ಪೇಮೆಂಟ್ ಆದಮೇಲೆ ಅಥವಾ ಸುಮ್ಮನೆ ಕುಳಿತಾಗ ಬ್ಯಾಲೆನ್ಸ್ ಎಷ್ಟಿದೆ ಅಂತೇಳಿ ಪದೇ ಪದೇ ಚೆಕ್ ಮಾಡೋದು. ಆದರೆ ಪ್ರತಿ ಬಾರಿ ನೀವು ಬ್ಯಾಲೆನ್ಸ್ ಚೆಕ್ ಮಾಡಿದಾಗಲೂ ಬ್ಯಾಂಕ್ನ ಸರ್ವರ್ ಮೇಲೆ ಲೋಡ್ ಬೀಳುತ್ತೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಮಿತಿಯನ್ನು ಹೇರಲಾಗಿದೆ, ಲಿಮಿಟ್ ಇಟ್ಟಿದ್ದಾರೆ. ಸೊ ಇನ್ಮೇಲೆ ದಿನಕ್ಕೆ ನೀವು 50 ಸಲ ಮಾತ್ರ ಫ್ರೀ ಆಗಿ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮಾಡಿದರೆ ಲಿಮಿಟ್ ಎಕ್ಸಿಡೆಡ್ ಅಂಥೇಳಿ ಮೆಸೇಜ್ ಬರುತ್ತೆ. ಕೆಲವೊಂದು ಬ್ಯಾಂಕ್ನವರು ನೆನಪಲ್ಲಿಟ್ಕೊಳ್ಳಿ, 50ರ ನಂತರ ಪ್ರತಿ ಬ್ಯಾಲೆನ್ಸ್ ಚೆಕ್ಕಿಗೆ 50 ಪೈಸೆನೋ ಅಥವಾ ₹1 ಚಾರ್ಜ್ ಮಾಡೋ ಪ್ಲಾನ್ ಕೂಡ ಮಾಡ್ತಾ ಇವೆ. ಸೊ ಪದೇ ಪದೇ ಬ್ಯಾಲೆನ್ಸ್ ಚೆಕ್ ಮಾಡೋ ಬದಲು ಪ್ರತಿ ಪೇಮೆಂಟ್ ಆದಮೇಲೆ ಬರೋ SMS ಅಥವಾ ನಿಮ್ಮ ಆ್ಯಪ್ನಲ್ಲಿರೋ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಚೆಕ್ ಮಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಅದು ನಿಮಗೆ ಸಹಾಯ ಆಗುತ್ತೆ. ಇನ್ನು 10ನೇ ಅಪ್ಡೇಟ್ ನೋಡೋದಿದ್ರೆ ID ಡಿಆಕ್ಟಿವೇಶನ್. ನೋಡಿ, ನಿಮ್ಮ ಮೊಬೈಲ್ ನಂಬರ್ 12 ತಿಂಗಳವರೆಗೆ ಸಕ್ರಿಯವಾಗಿಲ್ಲದೆ ಇದ್ರೆ, ಆಕ್ಟಿವ್ ಆಗಿಲ್ಲದೆ ಇದ್ರೆ ಮತ್ತೆ ಯಾವುದೇ ವಹಿವಾಟನ್ನು ನಡೆಸದೇ ಇದ್ರೆ ನಿಮ್ಮ UPI ಐಡಿಯನ್ನು ರದ್ದುಗೊಳಿಸಲಾಗುತ್ತೆ, ಅಂದರೆ ಕ್ಲೋಸ್ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಬಂದಾದರೆ ನಿಮ್ಮ UPI ID ಕೂಡ ಬಂದಾಗುತ್ತೆ. ಸೊ 10 ಅಪ್ಡೇಟ್ಗಳನ್ನು ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇದೆಲ್ಲದರ ಜೊತೆಗೆ ಇನ್ನೂ ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ಕೆಲವೊಂದು ಟಿಪ್ಸನ್ನು ನಾನು ಕೊಡ್ತಾ ಹೋಗ್ತೀನಿ. ನೋಡಿ, ಮೊದಲನೇದು, ಪ್ರತ್ಯೇಕ ಬ್ಯಾಂಕ್ ಅಕೌಂಟ್ ಇರಲಿ. UPI ವಹಿವಾಟುಗಳಿಗಾಗಿಯೇ ಒಂದು ಪ್ರತ್ಯೇಕ ಬ್ಯಾಂಕ್ ಅಕೌಂಟನ್ನು ನೀವು ಇಟ್ಕೊಳ್ಳೋದು ಬೆಸ್ಟು. ನಿಮ್ಮ ಮುಖ್ಯ ಉಳಿತಾಯ ಖಾತೆ ಅಂದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟನ್ನು ಯಾವುದಕ್ಕೂ ಕೂಡ ಲಿಂಕ್ ಮಾಡಬೇಡಿ. ಇದರಿಂದ ಒಂದು ವೇಳೆ ಈ UPI ವಿಚಾರದಲ್ಲಿ ಏನಾದರೂ ಫ್ರಾಡ್ ವಹಿವಾಟು ನಡೆದರೂ ಕೂಡ ನಿಮ್ಮ ಮುಖ್ಯ ಹಣ ಇದೆಯಲ್ಲ ಅದು ಇನ್ನೊಂದು ಬ್ಯಾಂಕ್ ಅಕೌಂಟಲ್ಲಿ ಸುರಕ್ಷಿತವಾಗಿರುತ್ತೆ. ಸೊ ಅದನ್ನು ಮಾಡಿ. ಎರಡನೇದು, ದಾಖಲೆ ನಿರ್ವಹಣೆ. ನೀವು ಮಾಡುವಂಥ ಪ್ರತಿಯೊಂದು ವಹಿವಾಟಿನ ಟ್ರಾನ್ಸಾಕ್ಷನ್ನ ದಾಖಲೆಯನ್ನು ಇಟ್ಕೊಳ್ಳಿ. ಇದು ITR ಅಥವಾ GST ಫೈಲ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು 3ನೇದು, ತೆರಿಗೆ ನಿಯಮವನ್ನು ಪಾಲಿಸಿ. ನೋಡಿ, ಬಿಸ್ನೆಸ್ ಮಾಡುವಂಥವರು ಯಾವಾಗಲೂ ಕೂಡ QR ಕೋಡ್ ಮೂಲಕನೇ ಪೇಮೆಂಟನ್ನು ತಗೊಳ್ಳಿ ಮತ್ತು ಸರಿಯಾಗಿ GST ಫೈಲ್ ಮಾಡಿ. ವ್ಯಾಪಾರದ ವಹಿವಾಟುಗಳು 40 ಲಕ್ಷ ದಾಟಿತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ GST ನೋಂದಣಿಯನ್ನು ಮಾಡಿಸ್ಕೊಳ್ಳಿ. ಸೊ ನೋಡಿದ್ರಲ್ಲ, UPI ಅನ್ನು ಸರಿಯಾಗಿ ಬಳಸಿದ್ರೆ ಅದು ವರ, ಇಲ್ಲ ಅಂತ ಹೇಳಿದ್ರೆ ತಲೆನೋವು. ಸೊ ಈ ಸಣ್ಣ ಸಣ್ಣ ವಿಷಯಗಳನ್ನು ಗಮನದಲ್ಲಿಟ್ಕೊಂಡ್ರೆ ನೀವು ಯಾವುದೇ ಆತಂಕವಿಲ್ಲದೆ UPI ಅನ್ನು ಯೂಸ್ ಮಾಡ್ಬೋದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಯವ್ರ ಜೊತೆಗೆ. ಯಾಕಂದ್ರೆ ಈ ಲೇಟೆಸ್ಟ್ UPI ಲಿಮಿಟ್ಸ್ ಚೇಂಜ್ ಆಗಿರೋದು ಅವ್ರಿಗೂ ಕೂಡ ಗೊತ್ತಾಗಲಿ, ಅವರು ಕೂಡ ಸಂಕಷ್ಟದಿಂದ ಪಾರಾಗಲಿ ಅಥವಾ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳದೇ ಇರಲಿ ಅಂತ ಹೇಳೋ ಕಾರಣಕ್ಕೆ ಇದನ್ನು ಆದಷ್ಟು ಶೇರ್ ಮಾಡಿ. ಹಾಗೆಯೇ ಬಾಸ್ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.